ಅವತ್ತಿಂದ ಎಲ್ಲರೂ ಸೌಜನ್ಯ ಅವ್ರ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ, ಆದಷ್ಟು ಬೇಗ ಮಾಡಿ ಅಂತಾನು ಕೇಳ್ತಾ ಇದ್ರಿ. ಅರ್ಜೆಂಟ್ ಅಲ್ಲಿ ಈ ತರ ವಿಚಾರಗಳನ್ನ ನಾವು ಮಾತಾಡಕ್ ಆಗೋದಿಲ್ಲ. ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಅದು ಅಲ್ಲದೆ ನನಗೆ ಇಷ್ಟ ಬಂದಂಗೂ ಕೂಡ ಇದ್ರ ಬಗ್ಗೆ ಮಾತಾಡಕ್ ಆಗೋದಿಲ್ಲ. ಯಾಕೆಂದ್ರೆ ನನಗೆ ಅರ್ಥ ಆಗಿರೋದು ನಿಮ್ಗೆ ಅರ್ಥ ಆಗೋದಿಲ್ಲ, ನಿಮ್ಗೆ ಅರ್ಥ ಆಗೋದು ಬೇರೆ ಇನ್ಯಾರಿಗೂ ಅರ್ಥ ಆಗೋದಿಲ್ಲ. ಈ ವಿಚಾರದ ಬಗ್ಗೆ ಬೇಕಾಬಿಟ್ಟಿ ಮಾತಾಡಕ್ಕೆ ಇದು ಸಬ್ಜೆಕ್ಟಿವ್ ಕೂಡ ಅಲ್ಲ. ಎಷ್ಟೊಂದು ಜನದ್ದು ಎಷ್ಟೊಂದು ಒಪಿನಿಯನ್ಸ್ ಇರುತ್ತೆ. ಈ ವಿಚಾರದ ಬಗ್ಗೆ ಮಾತಾಡುವಂತ ವ್ಯಕ್ತಿಗಳು ಬದಲಾಗಬಹುದು, ಆದ್ರೆ ವಿಚಾರ ಬದಲಾಗಬಾರ್ದು. ಅದಕ್ಕೋಸ್ಕರ ನಿಮ್ಗೆಲ್ಲ ನಾನು ಇವತ್ತು ಹೇಳ್ತಾ ಇರೋದು, ಮಾತಾಡೋ ವ್ಯಕ್ತಿ ಬಗ್ಗೆ ಗಮನ ಕೊಡಬೇಡಿ, ಮಾತಾಡೋ ವಿಚಾರದ ಬಗ್ಗೆ ಗಮನ ಕೊಡಿ. ವಿಡಿಯೋ ಶುರು ಮಾಡಬೇಕಾದ್ರೆ ನಾನು ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. ಇದು ವ್ಯೂಸ್ಗೋಸ್ಕರ ಆಗಲಿ, ಲೈಕ್ಸ್ಗೋಸ್ಕರ ಆಗಲಿ, ಅಥವಾ ನೀವು ಬಂದು ನನ್ನ ಸಬ್ಸ್ಕ್ರೈಬ್ ಮಾಡಲಿ, ನನ್ನ ಬಗ್ಗೆ ಒಳ್ಳೆ ಮಾತಾಡಲಿ ಅಂತ ಮಾಡ್ತಿರುವಂತ ವಿಡಿಯೋ ಅಲ್ಲ. ನನ್ನ ವಿಡಿಯೋ ಮೇಕಿಂಗ್ ಸ್ಟೈಲ್ ಬೇರೆನೇ ಇದೆ, ನನ್ನ ಕೆಲಸ ಬೇರೆನೇ ಇದೆ. ನಾನು ಅಲ್ಲಿ ಮಾಡೋ ಕೆಲಸಗಳನ್ನ ನೋಡಿ ನೀವು ನನಗೆ ಸಪೋರ್ಟ್ ಮಾಡಿ. ಆದ್ರೆ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡಬೇಕಾದ್ರೆ ಸಪೋರ್ಟ್ ಬೇಕಾಗಿರೋದು ನನಗಲ್ಲ, ಸೌಜನ್ಯ ಅವ್ರಿಗೋಸ್ಕರ ಹೋರಾಟ ಮಾಡ್ತಾ ಇರುವಂತ ಪ್ರತಿಯೊಬ್ಬ ನಾಗರಿಕನಿಗೆ. ಮುಂಚೆ ಎಲ್ಲ ನ್ಯೂಸ್ ಚಾನೆಲ್ಗಳನ್ನ ಎಜುಕೇಶನ್ಗೋಸ್ಕರ ನೋಡ್ತಾ ಇದ್ರು, ಸೋಷಿಯಲ್ ಮೀಡಿಯಾನ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾ ಇದ್ರು. ಇವಾಗ ಅದು ಉಲ್ಟಾ ಆಗ್ಬಿಟ್ಟಿದೆ. ಜನ ಎಜುಕೇಶನ್ ಪಡ್ಕೊಳ್ಳೋದಕ್ಕೆ, ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸೋಷಿಯಲ್ ಮೀಡಿಯಾಗೆ ಬರ್ತಾ ಇದ್ದಾರೆ. ಬೋರ್ ಆದಾಗ ಎಂಟರ್ಟೈನ್ಮೆಂಟ್ ತಗೊಳಕ್ಕೆ, ಟೈಮ್ ಪಾಸ್ ಮಾಡೋದಕ್ಕೆ ನ್ಯೂಸ್ ಚಾನೆಲ್ ಗಳ ಹತ್ರ ಹೋಗ್ತಾ ಇದ್ದಾರೆ. ಸುಮಾರು ಜನ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಗಳು, ಸುಮಾರು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಗಳು ಅವರ ಯೂಟ್ಯೂಬ್ ಪೇಜ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿರೋದನ್ನ ಮಾತ್ರ ನಾನು ನೋಡಿರೋದು. ಇಷ್ಟು ದಿನ ಇವರೆಲ್ಲ ಮಾತಾಡಿರೋದು ನೋಡಿ ನಮ್ಗೆಲ್ಲ ಅನ್ಸಿರುತ್ತೆ, ಇದು ಬರೀ ಮಾತಲ್ಲೇ ಉಳ್ಕೊಂಡ್ಬಿಡುತ್ತೆ ಗುರು, ಇಲ್ಲಿ ಜಸ್ಟಿಸ್ ಸಿಗೋದಿಲ್ಲ ಅಂತ. ಆದ್ರೆ ಇವಾಗ ಇಡೀ ಕರ್ನಾಟಕದ ಜನತೆ, ಇಡೀ ಕರ್ನಾಟಕದ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಸೇರಿ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದಾಗ ನನಗೆ ಮತ್ತೆ ಒಂದು ಭರವಸೆ ಬಂದಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಒಂದು ಸರ್ಕಾರನ ದಾಟಿ, ನ್ಯೂಸ್ ಚಾನೆಲ್ ಗಳನ್ನ ದಾಟಿ, ಸೆಲೆಬ್ರಿಟೀಸ್ ಗಳನ್ನ ಕೂಡ ದಾಟಿ, ಕಾಮನ್ ಪೀಪಲ್ ಎಲ್ಲ ಒಟ್ಟಿಗೆ ಸೇರಿ ಒಂದು ವಿಷಯದ ಬಗ್ಗೆ ನ್ಯಾಯ ಕೇಳ್ತಾ ಇರೋದನ್ನ, ನಿಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡಿ ಮಾತಾಡಕ್ಕೆ ನಮಗೆ ಆಸ್ ಅ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಆಗಿ ತುಂಬಾನೇ ಹೆಮ್ಮೆ ಇದೆ. ನೀವುಗಳೆಲ್ಲ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಇವತ್ತು ನಾವು ಈ ವಿಚಾರದ ಬಗ್ಗೆ ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಮಾರ್ಚ್ 8ನೇ ತಾರೀಕು ವಿಶ್ವ ಮಹಿಳಾ ದಿನ ಇದೆ. ಅದನ್ನ ಸೆಲೆಬ್ರೇಟ್ ಮಾಡಿ ಏನಾದ್ರೂ ಒಂದು ಸ್ಪೆಷಲ್ ವಿಡಿಯೋ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದೆ. ಆದ್ರೆ ಇವಾಗ ಅನಿಸ್ತಾ ಇದೆ, ಅದನ್ನ ಸೆಲೆಬ್ರೇಟ್ ಮಾಡುವಂತ ಯೋಗ್ಯತೆ ಏನಾದ್ರೂ ನಮ್ಗೆ ಇದೆಯಾ ಅಂತ. ನಮ್ಮ ದೇಶನ ಭಾರತಾಂಬೆ ಅಂತೀವಿ, ರಾಜ್ಯನ ಕನ್ನಡಾಂಬೆ ಅಂತೀವಿ. ಈ ತರ ನಾವು ಹುಟ್ಟಿರುವಂತ ದೇಶನ, ನಾಡನ್ನ ಹೆಣ್ಣಿಗೆ ಹೋಲಿಸ್ತಾ ಇರ್ಬೇಕಾದ್ರೆ ಅದೇ ಜನ್ಮಭೂಮಿ ಮೇಲೆ ಪ್ರತಿನಿತ್ಯ ಹೆಣ್ಣಿನ ಮೇಲೆ ಅತ್ಯಾಚಾರ ಆಗ್ತಿದೆ. ಸೌಜನ್ಯ ಅವರಂತ ಸುಮಾರು ಕೇಸ್ಗಳಾಗ್ತಿದೆ. ಇದಕ್ಕೆ ಇನ್ನೂ ನಮಗೆಲ್ಲ ಏನಕ್ಕೆ ನ್ಯಾಯ ಕೊಡ್ಸಕ್ ಆಗ್ತಿಲ್ಲ ಅಂತ. 2021 ನಿಂದ 2023 ತನಕ ಬೆಂಗಳೂರಿನಲ್ಲಿ ಮಾತ್ರ 444 ಅತ್ಯಾಚಾರದ ಕೇಸ್ಗಳು ಫೈಲ್ ಆಗಿದೆ. ಅದು ಫೈಲ್ ಆಗಿರೋದು ಮಾತ್ರ, ಫೈಲ್ ಆಗದೆ ಉಳ್ಕೊಂಡಿರೋದು ಲಕ್ಷಾಂತರ ಕೇಸ್ಗಳಿದೆ. ಇದಕ್ಕೆ ಕಾರಣ ಏನು? ಒಂದು ಹೆಣ್ಮಗು ಮೇಲೆ ಆಗುವಂತ ದೂಷಣೆ, ಸಮಾಜದಲ್ಲಿ ಸಿಗದೆ ಇರುವಂತ ಮಾರಲ್ ಸಪೋರ್ಟ್. ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆದಾಗ ಅವ್ರನ್ನ ಕೂರಿಸಿ ಜೀವನ ಇಲ್ಲಿಗೆ ಮುಗ್ದಿಲ್ಲ, ನಾವೆಲ್ಲ ನಿಮ್ ಜೊತೆ ಇದೀವಿ ಅಂತ ಹೇಳೋರು ಯಾರು ಇಲ್ಲ. ಎಲ್ಲ ಪಾಯಿಂಟ್ ಔಟ್ ಮಾಡಿ ದೂಷಣೆ ಮಾಡೋರೇ ಆಗ್ಬಿಟ್ಟಿದ್ದಾರೆ. ಸುಮಾರು ಸಲ ನಾನ್ ಕೇಳಿರೋ ತರ ಈ ಕೇಸ್ಗಳು ಶುರು ಆಗ್ತಿದ್ದಂಗೆ ಮುಚ್ಚೋಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಅಪರಾಧಿಗಳು ಅಷ್ಟು ಶ್ರೀಮಂತರಾಗಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಈ ಅತ್ಯಾಚಾರದ ಕೇಸ್ಗಳು ರಿಪೋರ್ಟ್ ಆಗದೆ ಇರುವಂತ ಮೇನ್ ರೀಸನ್ ಏನ್ ಗೊತ್ತಾ? ನಮ್ಮ ಸಮಾಜದಲ್ಲಿ ಆಗಿರುವಂತ ಒಂದು ರಿಯಲೈಸೇಷನ್. ನಾವ್ ಎಷ್ಟೇ ಬಡ್ಕೊಂಡ್ರು, ಎಷ್ಟೇ ಹೋರಾಡಿದ್ರು ನಮ್ಗೆ ಇಲ್ಲಿ ನ್ಯಾಯ ಸಿಗಲ್ಲ ಅನ್ನುವಂತ ಮೈಂಡ್ ಸೆಟ್. ಪ್ರತಿ ಪ್ರಕರಣ ಆದಾಗ್ಲೂ ಕೂಡ ಯಾರಾದ್ರೂ ಒಬ್ರು ಬಂದು ನಾನ್ ನಿನ್ ಜೊತೆಗೆ ನಿಲ್ತೀನಿ ತಾಯಿ, ಬಾ ನಿನ್ಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ರು ಸಾಕಾಗ್ತಿತ್ತು. ಲಕ್ಷಾಂತರ ಜನ ಹೆಣ್ಮಕ್ಳು ಜೀವ ಉಳಿತಾ ಇತ್ತು. ಅತ್ಯಾಚಾರ ಅನ್ನೋದು ಬರೀ ಶಾರೀರಿಕವಾಗಿ ಆಗೋದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ಮಾನಸಿಕವಾಗಿ ಆಗುತ್ತೆ, ಎಮೋಷನಲ್ ಆಗುತ್ತೆ. ವರ್ಕ್ ಸ್ಪೇಸ್ ಅಲ್ಲಿ ಆಗುವಂತ ಹರಾಸ್ಮೆಂಟ್ ಗಳು, ಮದುವೆ ಆದ್ಮೇಲೆ ಆಗುವಂತ ಹರಾಸ್ಮೆಂಟ್ ಗಳು, ಈ ತರ ಸಣ್ಣ ಪುಟ್ಟ ವಿಚಾರ ಆದಾಗ ಹೆಣ್ಮಕ್ಳು ಅವ್ರಿಗೆ ತುಂಬಾ ಕ್ಲೋಸ್ ಇರೋರ ಹತ್ರ ಏನಾದ್ರು ಬಂದು ಹೇಳಿದ್ರೆ, ದಯವಿಟ್ಟು ನೀವೆಲ್ಲ ಇದೆಲ್ಲ ಕಾಮನ್, ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ಬೇಡಿ. ಈ ತರ ಒಂದು ಸೀರಿಯಸ್ ಸಿಚುವೇಶನ್ ಗಳನ್ನ ನಾವು ಕಾಮನ್ ಅನ್ಕೊಂಡೇನೆ ಅತ್ಯಾಚಾರ ಅನ್ನೋದು ಶಾರೀರಿಕ ಹಂತಕ್ಕೆ ಹೋಗಿರೋದು. ಇನ್ನೊಂದಷ್ಟು ಕಡೆ ನಾನು ನೋಡಿದ್ದೇನು ಅಂದ್ರೆ, ಈ ತರ ಮ್ಯಾಟರ್ ಗಳಲ್ಲಿ ಜಾತಿ ಧರ್ಮ ಅನ್ನುವಂತ ಮಾತುಗಳು ಬಂದ್ಬಿಡುತ್ತೆ. ಆದ್ರೆ ಒಂದು ನಾವೇನ್ ಅರ್ಥ ಮಾಡ್ಕೋತಾ ಇಲ್ಲ ಅಂದ್ರೆ, ನಾವ್ ಮಾಡ್ಕೊಂಡಿರೋ ಜಾತಿಗಳನ್ನ ಮೀರಿದ್ರೆ ಇರೋದು ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು ಅಂತ. ಗಂಡಿನ ಮೇಲೂ ಶೋಷಣೆ ಆಗ್ತಿದೆ, ಹೆಣ್ಣಿನ ಮೇಲೂ ಶೋಷಣೆ ಆಗ್ತಿದೆ. ನಾವು ಅನವಶ್ಯಕವಾಗಿ ಎಲ್ಲಾದ್ರಲ್ಲೂ ಈ ಜಾತಿ ಧರ್ಮನ ತರದ್ನ ಬಿಟ್ಟು ಎಲ್ಲಿ ನ್ಯಾಯ ಸಿಗಬೇಕು ಅದಕ್ಕೋಸ್ಕರ ಮಾತಾಡಬೇಕು. ನ್ಯಾಯಕ್ಕೆ ಯಾವ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ. ಆತರ ನೋಡೋದಾದ್ರೆ ಒಂದು ವ್ಯಕ್ತಿಗೆ ಕಾಮ ಅನ್ನೋದು ತಲೆಗತ್ತದಾಗ ಅವನು ಜಾತಿ ನೋಡೋದಿಲ್ಲ, ಕೆಲವೊಂದ್ಸಲ ವಯಸ್ಸನ್ನ ನೋಡೋದಿಲ್ಲ, ಕೆಲವೊಂದ್ಸಲ ಯಾವ ಪ್ರಭೇದ ಅನ್ನೋದು ಕೂಡ ನೋಡೋದಿಲ್ಲ. ಒಂದು ಒಳ್ಳೆ ಕೆಲಸ ಆಗ್ಬೇಕು ಅನ್ನೋ ಟೈಮಲ್ಲಿ ನಾವು ಜಾತಿ ನೋಡ್ಕೊಂಡು ಕೂತ್ರೆ ಅಲ್ಲಿ ಜಾತ್ಯತೀತವಾಗಿ ಕೆಟ್ಟ ಕೆಲಸಗಳು ನಡೀತಾ ಇರುತ್ತೆ. ಸೌಜನ್ಯ ಅವರಂತ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ. ಅದ್ರಲ್ಲಿ ಜಾಸ್ತಿ ಅನ್ಯಾಯ ಆಗ್ತಿರೋದು ಯಾರಿಗೆ ಅಂದ್ರೆ ನಮ್ಮ ನ್ಯಾಯ ದೇವತೆಗೆ. ಅಧಿಕಾರದ ಮಧುದಲ್ಲಿ, ದುಡ್ಡಿನ ಆಮಿಷದಲ್ಲಿ ನ್ಯಾಯ ದೇವತೆಗೆ ನ್ಯಾಯ ಕೊಡ್ತಾ ಇಲ್ಲ. ಸೌಜನ್ಯ ಅವರ ಕೇಸು 12 ವರ್ಷಕ್ಕಿಂತ ಜಾಸ್ತಿ ಆದ್ರೂ ಕೂಡ ಇನ್ನೂ ಸಾಲ್ವ್ ಆಗಿಲ್ಲ. ಅದೇ ನೀವು ಯೋಚನೆ ಮಾಡಿ, ಈ ಕೇಸ್ ನಲ್ಲಿ ಅಪರಾಧಿಗಳು ಯಾರಿದ್ದಾರೆ, ಅವ್ರ ಮನೆಯಲ್ಲೇ ಏನಾದ್ರು ಈ ತರ ನಡೆದಿದ್ರೆ 12 ಗಂಟೆನಲ್ಲಿ ಈ ಕೇಸ್ ಸಾಲ್ವ್ ಆಗ್ತಾ ಇತ್ತು. ನಮ್ಮ ಗೌರ್ಮೆಂಟ್ ಹೇಳೋದು ಡೆಮೋಕ್ರಸಿ ಇರೋದು ಜನರಿಗೋಸ್ಕರ ಅಂತ. ಡೆಮೋಕ್ರಸಿ ಇರೋದು ಜನರಿಗೋಸ್ಕರ ಅಲ್ಲ, ಡೆಮೋಕ್ರಸಿ ಇರೋದೇನೆ ಜನರಿಂದ. ಆದ್ರೆ ಈ ಜನರಿಗೆನೆ ಆ ಡೆಮೋಕ್ರಸಿಯಿಂದ ಲಾಭ ಆಗ್ತಾ ಇಲ್ಲ. ಇನ್ನು ಮುಂದೆ ನಿಮ್ಮ ಸುತ್ತಮುತ್ತ ಏನಾದ್ರೂ ಈ ತರ ಕೇಸ್ಗಳಾದ್ರೆ, ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿ ಇತ್ತು ಅಂದ್ರೆ, ಆ ಸಾಕ್ಷಿ ನಾಶ ಆಗೋ ಮುಂಚೆನೆ ನೀವು ಫಸ್ಟ್ ಮೂವ್ ಮಾಡಬೇಕು. ಜೀವನದಲ್ಲಿ ಮುಂದೆ ಏನಾಗುತ್ತೆ ಅಂತ ಎದುರ್ಕೊಂಡು ಕೂರೋ ಬದಲು ಏನಾದ್ರೂ ಆಗ್ಲಿ ನಮ್ಮವ್ರು ಇದಾರೆ ಅನ್ನೋ ನಂಬಿಕೆಯಿಂದ ನೀವು ಕೆಲಸ ಶುರು ಮಾಡಬೇಕು. ಆತರ ನಂಬಿಕೆ ಬರಬೇಕು.
ತರಬೇಕು ಅಂದ್ರೆ ಪ್ರತಿಯೊಬ್ರು ಕೂಡ ಒಂದುಗೂಡ್ಬೇಕು. ಸೌಜನ್ಯ ಅವ್ರಿಗಾಗಿದೆ, ಅದಕ್ಕಿಂತ ಮುಂಚೆ ಇನ್ನೊಂದಷ್ಟು ಜನಕ್ಕಾಗಿದೆ. ನಾಳೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಆಗ್ಬೋದು. ನಮ್ಮನೆ ಫಂಕ್ಷನ್ಗೆ ಅವ್ರು ಬಂದು ಮುಯ್ಯಿ ಹಾಕಿದ್ದಾರೆ, ಅದಕ್ಕೋಸ್ಕರ ಅವ್ರ ಮನೆಗೆ ನಾನು ಹೋಗಿ ಮುಯ್ಯಿ ಹಾಕ್ಬೇಕು ಅನ್ನೋಂತ ಮೆಂಟಾಲಿಟಿ ಇರುವಂತ ಈ ಸಮಾಜದಲ್ಲಿ ನಾವಿವತ್ತು ಆ ಹೆಣ್ಮಗು ಪರವಾಗಿ ನಿಂತ್ರೆ ಮುಂದೆ ನಮ್ಮ ಮನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದಾಗ ಅವರೆಲ್ಲ ಬಂದು ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ಏನಕ್ಕಿಲ್ಲ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಸಮಾಜದಲ್ಲಿ ಎಲ್ಲರೂ ಮೆಂಟಾಲಿಟಿನೂ ಒಂದೇ ತರ ಇರೋದಿಲ್ಲ. 1,000 ಜನ ನನ್ನ ನೋಡ್ತಾರೆ ಅಂದ್ರೆ ಅವರು 1,000 ತರ ನನ್ನ ನೋಡ್ತಾರೆ. ಈ ವಿಚಾರವಾಗಿ ನಾನೇ ಅಂತ ಅಲ್ಲ, ಇನ್ ಯಾರಾದ್ರೂ ಬಂದು ಧ್ವನಿ ಎತ್ತಿದ್ರು ಕೂಡ ಮೆಜಾರಿಟಿ ಜನ ಸಪೋರ್ಟ್ ಮಾಡ್ತಾರೆ. ಇನ್ನೊಂದಷ್ಟು ಜನ ಹೇಳೋದು ನಿನಗಿದ್ರಿಂದ ಏನೋ ಲಾಭ ಇದೆ ಅದಕ್ಕೋಸ್ಕರ ಮಾಡ್ತಾ ಇದೀಯಾ, ನಿನಗೆ ಯಾರೋ ದುಡ್ಡು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮಾಡ್ತಾ ಇದೀಯಾ ಅಂತ. ಈ ತರ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವಂತ ವಿಚಾರದಲ್ಲಿ ಯಾರು ಕೂಡ ದುಡ್ಡು ಇಸ್ಕೊಂಡ್ ಮಾಡೋದಿಲ್ಲ. ಅಕಸ್ಮಾತ್ ಆತರ ದುಡ್ಡು ಇಸ್ಕೊಂಡ್ ಮಾಡಿದ್ರು ಅಂದ್ರೆ ಅವರು ಅತ್ಯಾಚಾರಿಗಳಿಗಿಂತ ಕಡೆ ಆಗ್ತಾರೆ. ಎಲ್ಲ ಹೇಳಿದ್ಮೇಲೆ ನನಗೇನ್ ಅನ್ಸೋದು ಅಂದ್ರೆ ಈ ವಿಚಾರದಲ್ಲಿ ನಾವೇನ್ ಮಾಡ್ಬೋದು ಅಂತ. ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಎಲ್ರು ಕೂಡ ದುಡ್ಡು ಕೊಟ್ಟು ಸೈಲೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ವಾರದಿಂದ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ ನಮ್ಮ ಜನ ಅವರ ಫ್ರೀಡಮ್ ಆಫ್ ಸ್ಪೀಚ್ ನ ಸೋಷಿಯಲ್ ಮೀಡಿಯಾ ಮುಖಾಂತರ ತೋರಿಸ್ತಾ ಇದ್ದಾರೆ, ಕಾಮೆಂಟ್ ಗಳ ಮುಖಾಂತರ ತೋರಿಸ್ತಾ ಇದ್ದಾರೆ. ನಾನು ಯೂಶಲಿ ಈ ತರ ವಿಡಿಯೋಗಳನ್ನ ಮಾಡೋನಲ್ಲ, ಆದ್ರೆ ಅವತ್ತಿಂದನೂ ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಇದ್ದೆ. ಆದ್ರೆ ಮಾತಾಡಿದ್ರೆ ಅದು ಯಾವ ಎಕ್ಸ್ಟೆಂಟ್ ಹೋಗುತ್ತೆ, ಎಲ್ಲಿಗೆ ತಲುಪುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆದ್ರೆ ಇವಾಗ ನೋಡಿ ಇಡೀ ಕರ್ನಾಟಕನೇ ಯುನೈಟ್ ಆಗಿದೆ. ನನಗೆ ಈ ವಿಡಿಯೋ ಮಾಡಕ್ಕೆ ತುಂಬಾನೇ ಟೆಂಪ್ಟ್ ಮಾಡಿದ ವಿಷಯ ಏನು ಅಂದ್ರೆ ನೀವುಗಳೆಲ್ಲ ಹಾಕಿರುವಂತ ಕಾಮೆಂಟ್ ಗಳು. ಸುಮಾರು ಜನ ಕಾಂಟೆಂಟ್ ಕ್ರಿಯೇಟರ್ಗೂ ಕೂಡ ಇದೇ ಒಂದು ಮೋಟಿವೇಶನ್ ಆಗಿರೋದು. ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ ಅನ್ನೋದು ಜನಕ್ಕೆ ಗೊತ್ತಾಗೋದು ನಮ್ಮ ಕಾಮೆಂಟ್ ಸೆಕ್ಷನ್ ಇಂದ. ಈ ವಿಡಿಯೋನ ಎಷ್ಟು ಜನ ನೋಡ್ತೀರಾ, ಪ್ರತಿಯೊಬ್ರು ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡಕ್ಕೂ ಮುಂಚೆ ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಜನಕ್ಕೆ ಗೊತ್ತಾಗ್ಬೇಕು ಇಲ್ಲಿ ಏನ್ ನಡೀತಿದೆ ಅಂತ. ನೀವೆಲ್ಲ ಏನು ಕಾಂಟೆಂಟ್ ಕ್ರಿಯೇಟರ್ಸ್ ಗಳ ಪೇಜ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡ್ತಾ ಇದ್ರಿ, ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ, ಅದನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಅದೇ ಕೆಲಸನ ನೀವು ನ್ಯೂಸ್ ಚಾನೆಲ್ ಗಳ ಮೇಲೆ ಕಾಮೆಂಟ್ ಮಾಡಿ. ಸುಮಾರು ಜನ ಇಷ್ಟು ದಿನ ಟೈಮ್ ಪಾಸ್ ಗೋಸ್ಕರ ಕಾಮೆಂಟ್ ಮಾಡ್ತಿದ್ರಿ. ನೀನು ಬೆಳ್ಳಿಗಿದ್ಯಾ, ನೀನು ಕಪ್ಪುಗಿದ್ಯಾ, ನೀನು ಕುಳ್ಳಿಗಿದ್ಯಾ, ನೀನು ದಪ್ಪಗಿದ್ಯಾ, ನೀನ್ ಕಾಂಟೆಂಟ್ ಚೆನ್ನಾಗಿ ಮಾಡಲ್ಲ, ನೀನ್ ಕಾಂಟೆಂಟ್ ಚೆನ್ನಾಗಿ ಮಾಡ್ತಿದ್ಯಾ ಅಂತ. ಇವತ್ತು ಈ ವಿಡಿಯೋ ಮೇಲೆ ಆ ಕಾಮೆಂಟ್ ಗಳನ್ನ ಹಾಕಕ್ ಹೋಗ್ಬೇಡಿ. ಇವತ್ತು ಈ ವಿಡಿಯೋ ಮೇಲೆ ಕಾಣ್ಬೇಕಾಗಿರುವಂತ ಒಂದೇ ಕಾಮೆಂಟ್ ಏನು ಅಂದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಪ್ರತಿಯೊಬ್ರು ಹೋಗಿ ನ್ಯೂಸ್ ಚಾನೆಲ್ ಗಳ ಮೇಲೆ ನೀವು ಯಾವಾಗ ಕಾಮೆಂಟ್ ಮಾಡ್ತೀರಾ ಅವ್ರಿಗೆ ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ. ಅಬ್ಬಬ್ಬಾ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಕಾಮೆಂಟ್ ಸೆಕ್ಷನ್ ಆಫ್ ಮಾಡ್ಕೋತಾರೆ. ಕಾಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂಡ್ರೆ ಅವ್ರ ಪೇಜ್ ರೀಚ್ ಹಾಳಾಗೋದು. ಇವಾಗ ಜನ ರೀಚ್ ಗೋಸ್ಕರ ಎಷ್ಟು ಸರ್ಕಸ್ ಮಾಡ್ತಾ ಇದಾರೆ ಅನ್ನೋದು ಆಸ್ ಎ ಕಾಂಟೆಂಟ್ ಕ್ರಿಯೇಟರ್ ಆಗಿ ನನಗ್ ಗೊತ್ತು. ಜಾಸ್ತಿ ದಿನ ಕೂಡ ಅವರು ಕಾಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ. ಸುಮಾರು ಜನ ಅನ್ಕೋಬಹುದು ಈ ವಿಚಾರ ಇವತ್ತಿರುತ್ತೆ, ಇನ್ನೊಂದ್ ವಾರ ಆದ್ಮೇಲೆ ತಣ್ಣಗಾಗ್ಬಿಡುತ್ತೆ ಅಂತ. ತಣ್ಣಗಾಗಕ್ ಬಿಟ್ರೆ ಅದು ತಣ್ಣಗಾಗತ್ತೆ. ಆ ತರ ನೋಡೋದಾದ್ರೆ ಬೇರೆ ವಿಚಾರದಲ್ಲಿ ನೀವ್ ಹೇಳಿದ್ ನಿಜ ಆಗ್ಬೋದು, ತಣ್ಣಗಾಗ್ಬಿಡುತ್ತೆ ಅಂತ. ಇವತ್ಗೂ 12 ವರ್ಷ ಆದ್ಮೇಲೂ ನಾವ್ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ತಣ್ಣಗಾಗುವಂತ ವಿಚಾರ ಅಲ್ಲ. ನಾವೆಲ್ಲರೂ ಅಧಿಕಾರಿಗಳಾಗಕ್ ಆಗಲ್ಲ ಅಂತಾನೆ ನಮ್ಮ ಅಮೂಲ್ಯವಾದ ಮತನ ಹಾಕ್ಬಿಟ್ಟು ಒಬ್ಬನ ಅಧಿಕಾರಿಯಾಗಿ ಆಯ್ಕೆ ಮಾಡಿರ್ತೀವಿ. ಅದಾದ್ಮೇಲೆ ನಾವು ಒಂದ್ ವಿಷಯ ಮರ್ತೋಗ್ಬಿಡ್ತೀವಿ, ಅಧಿಕಾರಿಗಿಂತ ಅವನಿಗೆ ಅಧಿಕಾರ ಕೊಟ್ಟವನಿಗೆ ಜಾಸ್ತಿ ಶಕ್ತಿ ಇರುತ್ತೆ ಅಂತ. ಇವತ್ತು ಈ ವಿಷಯ ಕಾಡ್ಗಿಚ್ಚಿನ ತರ ಹರಡ್ತಾ ಇರೋದಕ್ಕೆ ಯಾವುದೇ ಒಬ್ಬ ಅಧಿಕಾರಿ ಕಾರಣ ಅಲ್ಲ, ಈ ವಿಚಾರವಾಗಿ ಹೋರಾಟ ಮಾಡ್ತಿರುವಂತ ಸಾರ್ವಜನಿಕರು ಕಾರಣ. ಒಂದು ದೊಡ್ಡ ಮೇನ್ ಸ್ಟ್ರೀಮ್ ಮೀಡಿಯಾ ಮಾಡಕ್ಕಾಗದೇ ಇರುವಂತ ವಿಚಾರನ, ಸೆಲೆಬ್ರಿಟಿಗಳು ಮಾತಾಡದೇ ಇರುವಂತ ವಿಚಾರನ, ಸರ್ಕಾರ ಸಾಲ್ವ್ ಮಾಡದೇ ಇರುವಂತ ವಿಚಾರನ ಇವತ್ತು ಇಷ್ಟು ರಾಜಾರೋಷವಾಗಿ ನಿಮ್ಗಳ ಮುಂದೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಗಳು ಮಾತಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಯೂನಿಟಿ ಅನ್ನೋದು, ಕಾಂಟೆಂಟ್ ಅನ್ನೋದು ಪೀಕ್ ಆಗಿದೆ. ಈ ವಿಚಾರದ ಬಗ್ಗೆ ಸುಮಾರು ಜನ ಮಾತಾಡದೇ ಇರೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಇಷ್ಟು ದಿನ ಕಷ್ಟಪಟ್ಟು ಕಟ್ಕೊಂಡ್ ಬಂದಿರುವಂತ ಒಂದು ಪೇಜ್ ನ ಡಿಲೀಟ್ ಮಾಡಿಸ್ಬಿಟ್ರೆ ಏನಾಗುತ್ತೆ ಅನ್ನೋ ಭಯ. ಪ್ರಾಬಬ್ಲಿ ಇನ್ ಮುಂದೆ ಆ ಭಯ ಯಾರಿಗೂ ಇರಲ್ಲ ಅನ್ಸುತ್ತೆ. ಈ ವಿಚಾರಕ್ಕೋಸ್ಕರ ಈ ಪೇಜ್ ಏನಾದ್ರೂ ಡಿಲೀಟ್ ಆಯ್ತು ಅಂದ್ರೆ ಇದ್ರಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಇದೆ ಇದಕ್ಕಿಂತ 2ರಷ್ಟು ಜನ ಬಂದು ಮತ್ತೆ ಇನ್ನೊಂದು ಪೇಜ್ ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆಲ್ಲ ಬಂದಿದೆ. ನನಗೆ ಇವತ್ತು ನೀವೆಲ್ಲ ಬಂದು ವಿಡಿಯೋ ಕೆಡ್ದಾಗ ಮಾಡಿದ್ಯಾ ಅಥವಾ ವಿಡಿಯೋ ಚೆನ್ನಾಗಿ ಮಾಡಿದ್ಯಾ, ಒಳ್ಳೆ ವಿಚಾರಗಳನ್ನ ಹೇಳಿದ್ಯಾ, ಸುಮ್ನೆ ತಲೆಹರಟೆ ಮಾತಾಡಿದ್ಯಾ ಅನ್ನೋ ಫೀಡ್ಬ್ಯಾಕ್ ಗಳನ್ನ ಕಮೆಂಟ್ ಮಾಡಕ್ ಹೋಗ್ಬೇಡಿ. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ, ನನಗೆ ಆ ಫೀಡ್ಬ್ಯಾಕ್ ಬೇಕಾಗೋದು ಇಲ್ಲ. ಬರೀ ಸೌಜನ್ಯ ಅವರು ಮಾತ್ರ ಅಲ್ಲ, ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಸುಮಾರು ಜನ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ. ಇದನ್ನೆಲ್ಲ ಒಂದೊಂದಾಗಿ ಕ್ವೆಶ್ಚನ್ ಮಾಡ್ಕೊಂಡು ಕೂತ್ರೆ ಮೋಸ್ಟ್ಲಿ ನಮ್ಮ ಜೀವನನೇ ಸಾಕಾಗೋದಿಲ್ಲ ಅನ್ಸುತ್ತೆ. ಅವ್ರನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಸೌಜನ್ಯ ಅವ್ರ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇರೋದು. ಅಕಸ್ಮಾತ್ ನಾವೆಲ್ಲ ಮಾಡಿರುವಂತ ಈ ಕೆಲಸದಿಂದ ಸೌಜನ್ಯ ಅವ್ರಿಗೆ ನ್ಯಾಯ ಸಿಕ್ತು ಅಂದ್ರೆ ನಮ್ಮ ಡೆಮೋಕ್ರಸಿಯ ಬಿಗ್ಗೆಸ್ಟ್ ವಿಕ್ಟ್ರಿ ಇದು. ಇವತ್ತು ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಜನ ಬರೋದು ಜಾಸ್ತಿ, ಆದ್ರೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಒಂದು ಹೆಣ್ಣಿನ ಬಗ್ಗೆ. ಇಲ್ಲಿರೋದು ಕೂಡ ಒಂದು ಹೆಣ್ಣು ಶಕ್ತಿನೇ. ಜೀವನದಲ್ಲಿ ಮಾಡಿರೋ ಪಾಪಗಳನ್ನ ತೊಳ್ಕೊಳ್ಳೋಕೋಸ್ಕರ ಹುಂಡಿಗೆ ದುಡ್ಡಾಕಿ ನನ್ನ ಸುರಕ್ಷಿತವಾಗಿಡು ದೇವ್ರೆ ಅಂತ ಕೇಳ್ಕೊಳ್ಳೋದು ಬೇರೆ. ದೇವ್ರೆ ನೀನ್ ನನ್ನ ಇಷ್ಟು ದಿನ ಸುರಕ್ಷಿತವಾಗಿಟ್ಟಿದ್ಯಾ, ಅದಕ್ಕೋಸ್ಕರ ನೀನ್ ಕೊಟ್ಟಿರೋದ್ರಲ್ಲಿ ಒಂದಷ್ಟು ವಾಪಸ್ ಕಾಣಿಕೆಯಾಗಿ ಕೊಡ್ತಾ ಇದೀನಿ ಅಂತ ಹೇಳೋದು ಬೇರೆ. ಇಲ್ಲಿರುವಂತ ವಿಚಾರ ದುಡ್ಡೇ ಆಗಿರ್ಬೋದು, ಆದ್ರೆ ಅದನ್ನ ಕೊಡ್ತಾ ಇರುವಂತ ವ್ಯಕ್ತಿಗಳ ಮೈಂಡ್ ಸೆಟ್ ಬೇರೆ ಇರುತ್ತೆ. ಈ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಕ್ಕೆ ಅಂತ ರಿಸರ್ಚ್ ಮಾಡಕ್ ಕೂತಾಗ ತುಂಬಾನೇ ಸತ್ಯಗಳು ಗೊತ್ತಾಯ್ತು. ಅದನ್ನೆಲ್ಲ ಆಲ್ರೆಡಿ ಸುಮಾರು ಜನ ಯೂಟ್ಯೂಬರ್ಸ್ ಅವ್ರ ಚಾನಲ್ ಅಲ್ಲಿ ಹೇಳಿದ್ದಾರೆ. ಈ ವಿಡಿಯೋದಲ್ಲಿ ನನ್ನ ತಲೆನಲ್ಲಿ ಇಷ್ಟು ದಿನ ಏನಿತ್ತು ಅದನ್ನ ಹೇಳಕ್ಕೆ ಟ್ರೈ ಮಾಡಿದೀನಿ. ಈ ವಿಡಿಯೋ ನೋಡಿದ್ಮೇಲೆ ಎಷ್ಟೊಂದ್ ಜನ ಹೋಗಿ ಸುಮಾರು ಕಡೆ ಕಾಮೆಂಟ್ ಮಾಡಿರ್ತೀರಾ, ಅವ್ರಿಗೆಲ್ಲ ಪ್ರೆಷರ್ ಬಿಲ್ಡ್ ಆಗಿರುತ್ತೆ. ಇದೆಲ್ಲ ಯಾಕಾಯ್ತು, ಎಲ್ಲಿಂದ ಬರ್ತಿದೆ ಅಂತ ಚೆಕ್ ಮಾಡ್ತಾರೆ. ಅದೇನಾದ್ರೂ ಇನ್ನೂ ಜಾಸ್ತಿ ಎಸ್ಕಲೇಟ್ ಆಯ್ತು ಅಂದ್ರೆ ಈ ವಿಡಿಯೋ ಡಿಲೀಟ್ ಆದ್ರೂ ಆಗ್ಬೋದು. ಆದ್ರೆ ಆತರ ಆದಾಗ್ಲೂ ಕೂಡ ನೀವೆಲ್ಲ ಬಂದು ವಿ ಸ್ಟ್ಯಾಂಡ್ ವಿತ್ ಟಿಕೆ ಅಂತ ಹೇಳ್ಬೇಡಿ, ವಿ ಸ್ಟ್ಯಾಂಡ್ ವಿತ್ ಸೌಜನ್ಯ ಅಂತ ಹೇಳಿ. ಮತ್ತೆ ಹೇಳ್ತಾ ಇದೀನಿ, ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ವಿಚಾರ ಮುಖ್ಯ. ಕೇಸ್ ಬಗ್ಗೆ ಆಲ್ರೆಡಿ ಸುಮಾರು ಜನ ಯೂಟ್ಯೂಬರ್ಸ್ ವಿಡಿಯೋ ಮಾಡಿ ಹಾಕಿದ್ದಾರೆ.
ಸೊ ನಿಮ್ಗೆಲ್ಲ ಈ ವಿಚಾರವಾಗಿ ತಿಳ್ಕೊಬೇಕು ಅಂದ್ರೆ ಅವ್ರ ಚಾನೆಲ್ ಗಳಲ್ಲಿ ಹೋಗಿ ವಿಡಿಯೋನ ನೋಡಿ. ಹೋಗೋ ಮುಂಚೆ ಕೊನೆಯದಾಗಿ ಹೇಳೋದಾದ್ರೆ, ಸೌಜನ್ಯ ಅನ್ನೋರು ಹುಟ್ಟಿದ್ದೇನೆ ಈ ತರ ಅನ್ಯಾಯಗಳನ್ನ ಹೊರಗಡೆ ತಂದು ನ್ಯಾಯ ಕೊಡ್ಸಕ್ಕಿರ್ಬೇಕು. ಸೌಜನ್ಯ ಅನ್ನೋದು ಬರೀ ಒಂದು ಹೆಸರಲ್ಲ, ಅದು ಒಂದು ಶಕ್ತಿ.